ಇನ್ನು 10 ವರ್ಷಗಳು ಕಳೆದ ನಂತರ ನೀವು ಜೀವನದಲ್ಲಿ ನೋಡಿರೋ ಎಕ್ಸ್ಪೀರಿಯನ್ಸ್, ಪಾಠಗಳು ಎಲ್ಲವನ್ನ ಒಂದು ಅರ್ಥ ಮಾಡ್ಕೊಂಡು ನೀವು ಒಂದು ಜೀವನದ ಘಟ್ಟ ತಲುಪಿರ್ತೀರ. ಆ ಒಂದು ಪರಿಸ್ಥಿತಿಯಲ್ಲಿ ನೀವು ನಿಮಗೆ ಇವತ್ತು ಆ ಪಾಯಿಂಟ್ ಆಫ್ ವ್ಯೂಯಿಂದ 10 ವರ್ಷದ ಮುಂದೆ ಹೋಗಿರೋ ನೀವು ನಿಮಗೆ ಇವತ್ತು ಏನು ಅಡ್ವೈಸ್ ಕೊಟ್ಕೋಬೋದು ಅಂತ ನೋಡೋಣ. ಜೀವನನ ಯಾವ ಥರ ನೋಡಿದ್ರೆ ಒಳ್ಳೆಯದು ಅಂತ. ನೀವು ಸಿಕ್ಕಾಪಟ್ಟೆ ವರ್ಕೋಹಾಲಿಕ್ ಥರ ಕಾಣಿಸ್ತಿದ್ದೀರಾ, ಅಥವಾ ಯಾವುದನ್ನಾದರೂ ಒಂದನ್ನು ಹಿಡ್ಕೊಂಡ್ರೆ ಅದ್ರ ಹಿಂದೆಯೇ ಇರ್ತೀರಾ. ಆ ಕಡೆ ಈ ಕಡೆ ಡೈವರ್ಟ್ ಮಾಡ್ಕೊಳ್ಳಲ್ಲ. ನೀವು ಏಕಾಗ್ರತೆ ಜಾಸ್ತಿ ಆ್ಯಂಡ್ ನಿಮ್ಮನ್ನು ನೀವು 100% ತೊಡಗಿಸ್ಕೋತಾ ಇದ್ದೀರಾ. ಅದು ಅವಶ್ಯಕತೆ ಇಲ್ಲ. ಸ್ವಲ್ಪ ರಿಲ್ಯಾಕ್ಸ್ಡಾಗಿ ನೀವು ಮುಂದುವರಿಯೋದು ನಿಮಗೆ ಒಳ್ಳೆಯದು, ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ಒಂದು ಮೆಸೇಜ್ ಆಗಿದೆ. ಇನ್ನೊಂದು, ನೀವು ನಿಮ್ಮ ಜೀವನನ ಕ್ಯಾಪ್ಚರ್ ಮಾಡ್ತಾ ಇಲ್ಲ. ನೀವು ಪೂರ್ತಿ ನಿಮ್ಮ ಕೆಲಸದ ಒತ್ತಡ, ಓದು, ಫ್ಯೂಚರ್ನ ನಿರೂಪಿಸೋದ್ರೊಳಗಡೆ ನೀವು ಕಳೆದು ಹೋಗ್ತಾ ಇದ್ದೀರಾ. ನಿಮ್ಮ ಜೀವನ ಇನ್ನೂ ಸುಂದರವಾಗಿದೆ, ಬಹಳಷ್ಟು ಆ್ಯಂಗಲ್ಸ್ ಇದೆ, ಎಂಜಾಯ್ಮೆಂಟ್ಗೆ ದಾರಿಗಳಿದೆ. ಒಂದು ಸ್ವಲ್ಪ ಆವಾಗ ನಿಮ್ಮನ್ನು ನೀವು ಎಂಟರ್ಟೈನ್ ಕೂಡ ಮಾಡ್ಕೋಬೇಕು. ಮತ್ತೊಂದು ಅಡ್ವೈಸ್, ನೀವು ಸಿಕ್ಕಾಪಟ್ಟೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಿದ್ದೀರಾ. ಇದರಿಂದ ಯಾವುದೇ ಲಾಭ ಇಲ್ಲ. ನಿಮ್ಮ ಎನರ್ಜಿನ ನೀವು ಡ್ರೈನ್ ಮಾಡ್ಕೋತೀರಾ ಹೊರತು ಇದರಿಂದ ಯಾವುದೇ ಒಂದು ಪ್ರಾಸೆಸ್ ಸ್ಪೀಡಪ್ ಆಗೋದಾಗಲಿ, ನೀವು ಅಂದ್ಕೊಂಡಿದ್ದ ಕೆಲಸ 2 ವರ್ಷದಲ್ಲಿ ಮಾಡೋದು 1 ವರ್ಷದಲ್ಲೇ ಮಾಡಿ ತೆಗಿತೀನಿ ಅನ್ನೋದಾಗಲಿ ಆಗಲ್ಲ. ಎಲ್ಲದಕ್ಕೂ ಅದರದ್ದೇ ಆದ ಸಮಯಗಳಿರುತ್ತೆ. ಹಾಗಾಗಿ ನಿಮ್ಮ ಪೇಸಲ್ಲಿ ನೀವು ಆರಾಮಾಗಿ ಮಾಡ್ಕೊಂಡು ಹೋಗುವಂಥದ್ದನ್ನು ಮಾಡ್ಕೊಂಡು ಹೋಗಿ. ಶಾರ್ಟ್ ಟರ್ಮ್ ಗೋಲ್ಸ್ ಇಟ್ಕೊಳ್ಳಿ. ತುಂಬ ಮುಂದಿನ ಯೋಚನೆ ಮಾಡಿ. ನಿಮ್ಮ ಇವತ್ತಿನ ಖುಷಿನ, ಸಮಯನ ಫ್ಯೂಚರ್ ಥಿಂಕಿಂಗಲ್ಲೇ ಹಾಳು ಮಾಡ್ಕೊಳ್ಬೇಡಿ.